ಸ್ನೇಹಿತರೆ ಎಲ್ಲರಿಗೂ ಕೂಡ ನಮಸ್ಕಾರ. ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ಇಷ್ಟು ದಿನದಿಂದ ನೀವು ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿನ ಹಣ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಿದ್ರೆ, ಆದರೆ ಏನಕ್ಕೆ ಬಂದಿಲ್ಲ ಅನ್ನೋ ಒಂದು ರೀಸನ್ ನಿಮ್ಗೆ ಯಾರಿಗೂ ಕೂಡ ಗೊತ್ತಾಗಿರಲಿಲ್ಲ. ಇದ್ರ ಬಗ್ಗೆ ಏನಕ್ಕೆ ಹಣ ಬಂದಿಲ್ಲ ಮತ್ತು 16ನೇ ಕಂತಿನ ಹಣ ಯಾವಾಗ ಬರುತ್ತೆ, ಇದ್ರ ಬಗ್ಗೆ ಸರ್ಕಾರದ ಕಡೆಯಿಂದ ಲೇಟೆಸ್ಟ್ ಆಗಿ ಒಂದು ಅಪ್ಡೇಟ್ ಬಂದಿದೆ. ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ನಿಮಗೆ ಎಷ್ಟು ಜನ ಪೆನ್ಷನ್ ಅಮೌಂಟ್ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಿದ್ರಿ, ಅವ್ರಿಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆ. ಎರಡರ ಬಗ್ಗೆ ಕೂಡ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಎಲ್ಲರೂ ಕೂಡ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ನಿಮಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪಟ್ಟನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ಕೊಡೋ ಒಂದೇ ಒಂದು ಲೈಕು ಒಂದೊಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ವಿಡಿಯೋ ಕ್ಲಿಯರ್ ಆಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಕೊನೆವರೆಗೂ ಕೂಡ ನೀವು ನೋಡಬೇಕಾಗುತ್ತೆ. ಏನಂದರೆ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿನ ಹಣ ಬಂದಿಲ್ಲ ಅಂತ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರ. ಆದರೆ ನಿಮ್ಗೆಲ್ಲರಿಗೂ ಕೂಡ ಒಂದು ಪ್ರಶ್ನೆ ಇರೋದೇ ಅಂದರೆ, ಜನವರಿ 15ನೇ ತಾರೀಕು ಸರ್ಕಾರದವರು ಈ ಒಂದು ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿನ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಆದರೆ ಜನವರಿ 15ನೇ ತಾರೀಕು ಆಯಿತು, ಇವಾಗ 20ನೇ ತಾರೀಕು ಆಯಿತು, ಆದರೂ ಕೂಡ ನಮ್ಮ ಖಾತೆಗೆ 16ನೇ ಕಂತಿನ ಹಣ ಬಂದಿಲ್ಲ. ಹಾಗಾದರೆ ನಮ್ಮ ಖಾತೆಗೆ ಏನಕ್ಕೆ 16ನೇ ಕಂತಿನ ಹಣ ಬಂದಿಲ್ಲ ಮತ್ತು ಯಾವಾಗ ಬರುತ್ತೆ, ಇದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಒಂದು ಡೌಟ್ ಇದ್ದೇ ಇದೆ. ಇದ್ರ ಬಗ್ಗೆ ಫೈನಲಿ ಸರ್ಕಾರದವರು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ನಿಮಗೆ 16ನೇ ಕಂತಿನ ಹಣ ಏನಕ್ಕೆ ಬಿಡುಗಡೆ ಆಗಲಿಲ್ಲ ಮತ್ತು ಯಾವಾಗ ನಿಮಗೆ 16ನೇ ಕಂತಿನ ಹಣ ಬರುತ್ತೆ, ಎರಡರ ಬಗ್ಗೆಯೂ ಕೂಡ ಮಾಹಿತಿನ ಕೊಟ್ಟಿದ್ದಾರೆ. ಮತ್ತು ಇದ್ರ ಜೊತೆಗೆ ನೀವು ಸಾಕಷ್ಟು ಜನ ಕಂಪ್ಲೇಂಟ್ ಮಾಡ್ತಿದ್ದೇನೆಂದರೆ, ನಮಗೆ ಪೆನ್ಷನ್ ಅಮೌಂಟ್ ಬಂದಿಲ್ಲ, 800 ರೂಪಾಯಿ ಬಂದಿಲ್ಲ, 1600 ರೂಪಾಯಿ ಬಂದಿಲ್ಲ, 1200 ರೂಪಾಯಿ ಬಂದಿಲ್ಲ, ಈ ರೀತಿ ಸಾಕಷ್ಟು ಜನ ಕಾಮೆಂಟ್ಸ್ಗಳನ್ನ ಹಾಕ್ತಿದ್ರಿ. ನಮಗೆ ಹಣ ಬರ್ತಾಯಿಲ್ಲ, ಪೆನ್ಷನ್ ಅಮೌಂಟ್ ಬರ್ತಾಯಿಲ್ಲ ಅಂತ. ಇದ್ರ ಬಗ್ಗೆಯೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಅಪ್ಡೇಟ್ ಇದೆ. ಮತ್ತು ಯಾರ್ಯಾರು ಪೆನ್ಷನ್ ಪಡ್ಕೋತೀರಿ ನಿಮ್ಗೆ ಎಲ್ಲರಿಗೂ ಕೂಡ ಒಂಥರ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇಲ್ಲಿ ಸರ್ಕಾರದವ್ರು ಏನು ಮಾಡಿದ್ದಾರೆ ಅಂದರೆ, ನಿಮಗೆ ಪೆನ್ಷನ್ ಅಮೌಂಟ್ನ ರಿಲೀಸ್ ಮಾಡಿದರೆ, ಅದು ಕೂಡ 2 ತಿಂಗಳದು. ನೆನ್ನೆನೂ ಕೂಡ ಹಣ ಎಲ್ಲರಿಗೂ ಕೂಡ 2ನೇ ತಿಂಗಳದು ಪೆನ್ಷನ್ ಅಮೌಂಟ್ ಬಂದು ರಿಲೀಸ್ ಆಗಿದೆ. ಯಾರ್ಯಾರಿಗೆ ಹಣ ಬಂದಿರುತ್ತೆ ವಿಡಿಯೋಗೊಂದು ಲೈಕ್ ಮಾಡಿಬಿಟ್ಟು ಎಷ್ಟೊಂದು ಅಮೌಂಟ್ ಬಂದಿದೆ ಅನ್ನೋ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ, ಬೇರೆಯವ್ರಿಗೂ ಕೂಡ ಮಾಹಿತಿ ಸಿಗುತ್ತೆ. ಇವಾಗ ನಾವು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬರೋಣ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿನ ಹಣ ಜನವರಿ 15ನೇ ತಾರೀಕು ಬಿಡುಗಡೆ ಆಗುತ್ತೆ ಅಂತ ಸರ್ಕಾರದವರು ಹೇಳಿದರು. ಆದರೆ ಜನವರಿ 15ನೇ ತಾರೀಕು ಆದಮೇಲೆ ಎಲ್ಲರೂ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ನ ಚೆಕ್ ಮಾಡ್ಕೋತೀರಾ, ಆದರೆ ನಿಮಗೆ ಯಾವುದೇ ಥರದ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿನ ಹಣ 2,000 ರೂಪಾಯಿ ಬಂದಿರಲ್ಲ. ಹಾಗಾದರೆ ಇವಾಗ 16ನೇ ಕಂತಿನ ಹಣ ಯಾವಾಗ 2,000 ರೂಪಾಯಿ ನಮ್ಮ ಖಾತೆಗೆ ಬಂದು ಜಮೆ ಆಗುತ್ತೆ, ಮತ್ತು ಜನವರಿ 15ನೇ ತಾರೀಕು ಏನಕ್ಕೆ 2,000 ರೂಪಾಯಿ ಬರಲಿಲ್ಲ ಅಂತ ನಿಮಗೆ ಸಾಕಷ್ಟು ಜನಕ್ಕೆ ಡೌಟ್ ಇತ್ತು. ಇದ್ರ ಬಗ್ಗೆ ಸರ್ಕಾರದ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ. ಇಲ್ಲಿ ಏನೊಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿನ ಹಣ ಇರ್ಬೋದು, 15ನೇ ಕಂತಿನ ಹಣ ಇರ್ಬೋದು, ಅಥವಾ 14ನೇ ಕಂತಿನ ಹಣ ಇರ್ಬೋದು, ಅಥವಾ 17ನೇ ಕಂತಿನ ಹಣ ಇರ್ಬೋದು. ಇಲ್ಲಿ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರಲ್ಲ, ಒಂದು 2 ತಿಂಗಳಿಂದ ಅಥವಾ 3 ತಿಂಗಳಿಂದ ಎಲ್ಲ ಕೂಡ ಒಟ್ಟಿಗೆ ಹಣ ಬಂದು ಖಾತೆಗೆ ಜಮೆ ಆಗುತ್ತೆ ಅಂತ ಹೇಳಿದರೆ, ಅಂದರೆ ನಿಮ್ಗೇನಾದರೂ ಒಂದು 2,000 ಬಂದಿಲ್ಲ ಅಂದರೆ ಈ ತಿಂಗಳು ಬರಬೇಕಾದ್ರೆ 4,000 ಬರುತ್ತೆ. ನಿಮಗೆ ಅದು 4,000 ಬಂದಿಲ್ಲ ಅಂದರೆ ಈ ತಿಂಗಳದು ಕೂಡ ಸೇರಿಸಿ ನಿಮಗೆ 6,000 ಬರುತ್ತೆ. ಆ ರೀತಿ ಒಂದು ಹಣನ ಹಾಕೊಡ್ತೀವಿ. ಯಾವೊಂದು ತಿಂಗಳದು ಕೂಡ ಮಹಿಳೆಯರಿಗೆ ಹಣ ಮಿಸ್ ಆಗಲ್ಲ ಅಂತ ಹೇಳಿದ್ರೆ. ಮತ್ತು ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿನ ಹಣ ಏನಕ್ಕೆ ಹಾಕೋಕ್ಕಾಗಿಲ್ಲ, ಇದ್ರ ಬಗ್ಗೆ ಸರ್ಕಾರದ ಕೊಟ್ಟಿರುವಂಥ ಉತ್ತರ ಏನಂದರೆ, ಇಲ್ಲಿ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿತ್ತು. ಆ ಒಂದು ಕಾರಣದಿಂದಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿನ ಹಣನ ನಾವು ಜಮೆ ಮಾಡೋಕ್ಕಾಗಿಲ್ಲ. ಮತ್ತು ಗೃಹಲಕ್ಷ್ಮಿ ಯೋಜನೆದು ಯಾರಿಗೆ 15ನೇ ಕಂತಿನ ಹಣ ಬಂದಿಲ್ಲ, ಅವ್ರಿಗೆ 16ನೇ ಕಂತಿನ ಹಣದ ಜೊತೆನೇ ಬರುತ್ತೆ ಹಣ 2,000 ರೂಪಾಯಿ. ಮತ್ತು 16ನೇ ಕಂತಿನ ಹಣ ನಿಮ್ಗೆ ಏನಾದರೂ ಬಂದಿಲ್ಲ ಅಂದರೆ 17ನೇ ಕಂತಿನ ಹಣ ಜೊತೆ ಹಣ ಬರುತ್ತೆ. ಅಂದರೆ ಒಟ್ಟಿಗೆ ಹಣ ಬಂದು ಜಮೆ ಆಗುತ್ತೆ, 2-3 ತಿಂಗಳಿಗೆಲ್ಲ ಒಟ್ಟಿಗೆ ಬರುತ್ತೆ. ಅದರಿಂದ ಯಾರು ಕೂಡ ಏನು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳಿದ್ರೆ. ಮತ್ತು ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿನ ಹಣ ಯಾವಾಗ ಜಮೆ ಆಗುತ್ತೆ, ಇದ್ರ ಬಗ್ಗೆ ಬಂದಿರುವಂಥ ಅಪ್ಡೇಟ್ ಏನಿದೆ ಅಂದರೆ, ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿನ ಹಣನ ಜನವರಿ 15ನೇ ತಾರೀಕನ್ನೇ ಬಿಡುಗಡೆ ಮಾಡಬೇಕಾಗಿತ್ತು. ಆದರೆ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರೋದ್ರಿಂದ 16ನೇ ಕಂತಿನ ಹಣನ ಜನವರಿ 15ನೇ ತಾರೀಕು ಬಿಡುಗಡೆ ಮಾಡೋಕ್ಕಾಗಿಲ್ಲ. ಮತ್ತು ಆ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಏನಾಗಿದೆ ಅದೆಲ್ಲ ಕೂಡ ಬೇಗ ಸರಿ ಆಯಿತು ಅಂದರೆ ಈ ತಿಂಗಳು ಕೊನೆಯಷ್ಟರಲ್ಲೇ 2,000 ರೂಪಾಯಿನ ರಿಸೀವ್ ಮಾಡ್ಕೋತೀರಾ 16ನೇ ಕಂತಿದ್ದು. ಇಲ್ಲ ಅಂದರೆ ಮುಂದಿನ ತಿಂಗಳು ಗೃಹಲಕ್ಷ್ಮಿ ಯೋಜನೆದು 16, 17ನೇ ಕಂತಿನ ಹಣನ ಒಟ್ಟಿಗೆ ಎಲ್ಲ ಮಹಿಳೆಯರು ಕೂಡ ರಿಸೀವ್ ಮಾಡ್ಕೋತಾರೆ ಅಂತ ಲೇಟೆಸ್ಟಾಗಿ ಸರ್ಕಾರದ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ ಆಗಿರುತ್ತೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ 4 ಜನಕ್ಕೆ ಶೇರ್ ಮಾಡಿ.